ಪೋಕ್ಸೋ ಕೇಸ್ಗೆ ಸಂಬಂಧಪಟ್ಟ ಹಾಗೆ ವಚನಾನಂದ ಸ್ವಾಮೀಜಿಗಳಿಗೆ ಇವತ್ತು ವೈದ್ಯಕೀಯ ತಪಾಸಣೆ ನಡೆಯಲಿದೆ. ವಚನಾನಂದ ಸ್ವಾಮೀಜಿ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದೆ. ಹರಿಹರ ಠಾಣೆಗೆ ಆ ಕೇಸ್ ವರ್ಗಾವಣೆಯಾಗಿದೆ. ಹೀಗಾಗಿ ದಾವಣಗೆರೆ ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ ಇವತ್ತು ಮೆಡಿಕಲ್ ಟೆಸ್ಟ್ ನಡೆಯುತ್ತೆ. ಈಗಾಗಲೇ ನಿರೀಕ್ಷಣಾ ಜಾಮೀನನ್ನ ಪಡೆದಿದ್ದಾರೆ ವಚನಾನಂದ ಸ್ವಾಮೀಜಿ. ನಾರ್ಮಲಿ ಪೋಕ್ಸೋ ಕೇಸ್ ದಾಖಲಾದಂತಹ ನಂತರದಲ್ಲಿ ಅರೆಸ್ಟ್ ಮಾಡಬೇಕಾಗತ್ತೆ. ಆದ್ರೆ ನಿರೀಕ್ಷಣಾ ಜಾಮೀನನ್ನ ಆಂಟಿಸಿಪೇಟರಿ ಬೇಲನ್ನ ವಚನಾನಂದ ಸ್ವಾಮೀಜಿ ಅವರು ಪಡ್ಕೊಂಡಿರೋದ್ರಿಂದ ಅವರಿಗೆ ನೋಟಿಸ್ ಅನ್ನ ನೀಡಿ ಮೆಡಿಕಲ್ ಟೆಸ್ಟ್ ನಡೆಸುವುದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಹರಿಹರ ಗ್ರಾಮಾಂತರ ಠಾಣೆಯ ತನಿಖಾಧಿಕಾರಿ ನೇತೃತ್ವದಲ್ಲಿ ಮೆಡಿಕಲ್ ಟೆಸ್ಟ್ ನಡೆಯಲಿದೆ. ತಮ್ಮ ಮಠದಲ್ಲಿದ್ದಂಥ ವಿದ್ಯಾರ್ಥಿಗಳು ಏನಿದ್ದಾರೋ, ಬಾಲಕರು ಏನಿದ್ದಾರೋ, ಆ ಬಾಲಕರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಅನ್ನೋದು ದಾಖಲಾಗಿರುವಂತಹ ಕಂಪ್ಲೇಂಟ್ನಲ್ಲಿ ಉಲ್ಲೇಖ ಆಗಿದೆ. ಅದರ ಆಧಾರದ ಮೇಲೆಯೇ ಪೋಕ್ಸೋ ಕೇಸ್ ವಚನಾನಂದ ಶ್ರೀ ವಿರುದ್ಧ ದಾಖಲಾಗಿದ್ದು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹದೇವ್ ನೀಡ್ತಾ ಹೋಗ್ತಾರೆ. ಮಹದೇವ್, ಪೋಕ್ಸೋ ಕೇಸ್ ದಾಖಲಾಗಿತ್ತು ವಚನಾನಂದ ಶ್ರೀಗಳ ವಿರುದ್ಧ, ಬಟ್ ಆಂಟಿಸಿಪೇಟರಿ ಬೇಲ್ ಅನ್ನ ಪಡ್ಕೊಂಡಿದ್ರು. ಇವತ್ತು ಮೆಡಿಕಲ್ ಟೆಸ್ಟ್ ನಡೀತಾ ಇದೆ ಅನ್ನುವಂತ ಮಾಹಿತಿ. ತನಿಖೆಗೆ ಸಂಬಂಧಪಟ್ಟ ಹಾಗೆ, ಮೆಡಿಕಲ್ ಟೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಮಹದೇವ್, ಏನ್ ಹೆಚ್ಚಿನ ಮಾಹಿತಿ ಸಿಗ್ತಾ ಇದೆ? ಈಗ ಕಳೆದ ಒಂದು ತಿಂಗಳಿಂದಲೂ ಕೂಡ ಹರಿಹರ ಪಂಚಮಸಾಲಿ ಮಠದಲ್ಲಿ ಸಾಕಷ್ಟು ಹೈ ಡ್ರಾಮಾ ಆಗ್ತಾ ಇತ್ತು. ಅದರಲ್ಲೂ ಆರೋಪ ಅಂದ್ರೆ ಸ್ವಾಮೀಜಿ ಒಂದು ಬೆಂಬಲಿಗರ ಗುಂಪು ಮತ್ತು ಇನ್ನೊಂದು ಟ್ರಸ್ಟ್ಗಳ ಗುಂಪು ಸ್ವಾಮೀಜಿಯನ್ನ ಮಠ ಬಿಟ್ಟು ಹೊರಗೆ ಹಾಕಬೇಕು ಅಂತ ಹೇಳಿ ಸಾಕಷ್ಟು ವಿದ್ಯಮಾನಗಳು ನಡೀತು. ಇದಾದ ನಂತರ ನಾವು ಯಾವುದೇ ಕಾರಣಕ್ಕೂ ಮಠ ಬಿಟ್ಟು ಹೋಗಲ್ಲ, ಟ್ರಸ್ಟಿಗಳೇ ಇದರಲ್ಲಿ ಅಕ್ರಮ ಎಸಗಿದ್ದಾರೆ, ಹಣ ಹೊಡೆದಿದ್ದಾರೆ, ಮಠದ್ದು ಅವರೇ ಹೊರಗೆ ಹೋಗ್ಬೇಕು ಅಂತ ಈ ರೀತಿ ಆರೋಪ ಪ್ರತ್ಯಾರೋಪ ನಡೀತಾ ಇತ್ತು. ಈಗ ಮತ್ತೊಂದು ಮಜಲಿಗೆ ಆರೋಪ ಪ್ರತ್ಯಾರೋಪ ಹೋಗಿರುವಂತದ್ದು. ಈಗ ಅದು ಪೋಸ್ಕೋ ಪ್ರಕರಣ ಅಂತ ಇಂಟೆನ್ಷಿಯಲಿ ಮಾಡಿದ್ದಾರೆ ಅಂತ ಹೇಳಿ ಸ್ವಾಮೀಜಿ ಪರ ಗುಂಪಿನವರು ಈಗ ಆರೋಪವನ್ನು ಮಾಡ್ತಿದ್ದಾರೆ. ಕಳೆದ 4 ದಿನಗಳ ಹಿಂದೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರದಲ್ಲಿ ಒಂದು ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಸ್ವಾಮೀಜಿ ಅವರು ಅಲ್ಲಿ ಓದ್ತಾ ಇದ್ದಂತ ವಿದ್ಯಾರ್ಥಿಯ ಮೇಲೆ ಅವನು ಲೈಂಗಿಕವಾಗಿ ಬೆಳೆಸ್ಕೊಂಡು ಅವರ ಮೇಲೆ ಹಲ್ಲೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿ ಗಂಭೀರ ಆರೋಪವನ್ನು ಮಾಡಿ ಪೋಸ್ಕೋ ಪ್ರಕರಣವನ್ನ ಹರಿಹರ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲು ಮಾಡ್ತಾರೆ. ಇದನ್ನ ನೇರವಾಗಿ ಹರಿಹರ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಲಾಗುತ್ತೆ. ಇದು ಮುಂಚಿನ ಪ್ರೀ ಪ್ಲಾನ್ ಅಂತ ಸ್ವಾಮೀಜಿ ಅವರು ಹೇಳ್ಕೊಂಡು ಬರ್ತಾ ಇರ್ತಾರೆ. ಅದರ ಆ ರೀತಿಯಾಗಿನೇ ಅವರು ಈ ಪೋಸ್ಕೋ ಪ್ರಕರಣ ದಾಖಲಾಗುವ ಮುಂಚೆನೆ ಅವರು ಒಂದು ಆಂಟಿಸಿಪೇಟರಿ ಬೇಲನ್ನ ಪಡೆದಿರ್ತಾರೆ, ನಿರೀಕ್ಷಣಾ ಜಾಮೀನನ್ನ ಪಡೆದು ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, ಈ ರೀತಿಯಾಗಿ ಮಾಡಬೇಕು, ಮಠದಿಂದ ಹೊರಗೆ ಹಾಕಬೇಕು ಅಂತ ಹೇಳಿ ಈ ರೀತಿಯೆಲ್ಲ ವ್ಯವಸ್ಥಿತವಾಗಿ ಸಂಚು ನಡೀತಾ ಇದೆ. ಹೀಗಾಗಿ ನನಗೆ ನಿರೀಕ್ಷಣಾ ಜಾಮೀನನ್ನ ಕೊಡಬೇಕು ಅಂತ ಹೇಳಿ ಪೋಕ್ಸೋ ವಿಶೇಷ ನ್ಯಾಯಾಲಯದಿಂದ ಅವರು ಜಾಮೀನನ್ನ ಮಂಜೂರನ್ನ ಮಾಡ್ಕೋತಾರೆ. ಜಾಮೀನನ್ನ ಮಂಜೂರಾದ ನಂತರ ಆ ನಂತರ ಒಂದು ಕೇಸ್ ದಾಖಲಾಗುತ್ತೆ. ಈಗ ವಿಚಾರಣೆಗೆ ಅಂದ್ರೆ ಏನೇ ಆಗ್ಲಿ, ಅದು ನಾನು ಏನು ತಪ್ಪು ಮಾಡಿದ್ರು ನಾನು ಅದಕ್ಕೆ ವಿಚಾರಣೆಗೆ ಹಾಜರಾಗೋಕೆ ಸಿದ್ಧನಿದ್ದೇನೆ. ಆದ್ರೆ ಇದು ವ್ಯವಸ್ಥಿತ ಪಿತೂರಿ ಅಂತ ಹೇಳಿ ನನಗೆ ಜಾಮೀನನ್ನ ಕೊಡಬೇಕು ಅಂತ ಹೇಳ್ತಾ ಇದ್ರು. ಅದಕ್ಕೆ ಜಾಮೀನು ಸಿಕ್ಕಿದೆ. ತನಿಖೆಗೆ ಸಹಕಾರವನ್ನ ಅಂದ್ರೆ ಸ್ವಾಮೀಜಿ ನೀಡಬೇಕಾಗತ್ತೆ. ಈ ಪೋಸ್ಕೋ ಪ್ರಕರಣದಲ್ಲಿ ಅದು ಅಂದ್ರೆ ಯಾವುದೇ ರೀತಿಯಾದ ಬೇಲ್ ಸಿಗೋದಿಲ್ಲ. ಆದ್ರೆ ಇಲ್ಲಿ ವ್ಯವಸ್ಥಿತವಾಗಿ ಪಿತೂರಿ ಅಂತ ಹೇಳಿ ಮೊದಲೇ ವಾದ ಮಾಡಿ ಬೇಲ್ ಪಡೆದಿರೋದ್ರಿಂದ ನಾನು ತನಿಖೆಯ ಸಹಕಾರ ಮಾಡ್ತೀನಿ, ತನಿಖೆಯ ಸಹಕಾರ ನೀಡಬೇಕಾಗುತ್ತೆ. ಒಂದು ವೇಳೆ ತನಿಖೆಯ ಸಹಕಾರ ನೀಡದೇ ಇದ್ರೆ ಅವರನ್ನ ಬಂಧಿಸುವಂತ ಕೆಲಸ ಆಗುತ್ತೆ. ಹೀಗಾಗಿ ಸ್ವಾಮೀಜಿ ಅವರು ತನಿಖೆಗೆ ಸಹಕಾರವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಇವತ್ತು ಅವ್ರಿಗೆ ಮೆಡಿಕಲ್ ಟೆಸ್ಟ್ ಇದೆ. ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿ ಅವ್ರನ್ನ ಮತ್ತೆ ನೋಟಿಸ್ಗೆ ಕೊಟ್ಟು ಅಂದ್ರೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಅವರು ಸ್ಟೇಷನ್ಗೆ ಕರೆಯುವಂತ ಸಾಧ್ಯತೆ ಇದೆ. ಒಂದು ವೇಳೆ ಇಲ್ಲಿ ಅಂದ್ರೆ ಮಕ್ಕಳು ಏನಾದ್ರು ಒಂದು ಸ್ಟ್ರಾಂಗ್ ಆಗಿ ಹೇಳಿಕೆಯನ್ನ ಕೊಟ್ಟು ಸ್ವಾಮೀಜಿ ತನಿಖೆಗೆ ಸಹಕರಿಸದೇ ಇದ್ದಲ್ಲಿ ಅವರನ್ನ ಮತ್ತೆ ವಶಕ್ಕೆ ಅಂದ್ರೆ ಕೋರ್ಟ್ಗೆ ಎಲ್ಲ ಮಾಹಿತಿಯನ್ನ ನೀಡಿ ಸ್ವಾಮೀಜಿ ತನಿಖೆಗೆ ಸಹಕರಿಸ್ತಾ ಇಲ್ಲ, ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತೀವಿ ಅಂತ ಹೇಳಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ. ಹೀಗಾಗಿ ಅಲ್ಲಿ ಒಂದು ವೇಳೆ ಸ್ವಾಮೀಜಿ ತನಿಖೆಗೆ ಸಹಕರಿಸಿದ್ರೆ ಅವ್ರನ್ನ ವಶಕ್ಕೆ ಪಡುವಂತ ಸಾಧ್ಯತೆ ಇದೆ. ಇಲ್ಲಿವರೆಗೂ ಸ್ವಾಮೀಜಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನಾನು ತನಿಖೆಗೆ ಸಹಕರಿಸ್ತೀನಿ, ನನ್ನ ವಿರುದ್ಧ ವ್ಯವಸ್ಥಿತವಾಗಿ ಪಿತೂರಿ ನಡೀತಾ ಇದೆ, ಏನೇ ವಿಚಾರಣೆ ಇರಲಿ ನಾನು ಆ ಟೈಮ್ಗೆ ಹಾಜರಾಗ್ತೀನಿ ಅಂತ ಹೇಳ್ತಾರೆ. ಇವತ್ತು ಅವ್ರಿಗೆ ಮೆಡಿಕಲ್ ಟೆಸ್ಟ್ ನಡೀತಾ ಇದೆ ಮತ್ತು ಅವರ ಮೆಡಿಕಲ್ ಟೆಸ್ಟ್ ನಂತರ ಠಾಣೆಗೆ ಕರೆದು ವಿಚಾರಣೆ ನಡೆಸುವಂತ ಸಾಧ್ಯತೆ ಇದೆ. ಒಂದು ವೇಳೆ ಅವಶ್ಯಕತೆ ಬಿದ್ದರೆ ವಶಕ್ಕೆ ಪಡೆಯುವಂತ ಕೂಡ ಸಾಧ್ಯತೆ ಇದೆ ಅನ್ನೊಂದು ಚರ್ಚೆ ನಡೀತಾ ಇರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಮಹದೇವ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.